ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ಈಸ್ ರೆಡಿ. ಮಾಡ್ತಾ ಇರೋದು ಎಗ್ ಬಿರಿಯಾನಿ. ತುಂಬಾ ಟೇಸ್ಟ್ ಬರುತ್ತೆ, ರುಬ್ಬಿ ಮಾಡ್ಬೇಕಂತ ಏನಿಲ್ಲ, ಟೈಮ್ ಸೇವ್ ಆಗುತ್ತೆ. ಇವತ್ತು ಭಾನುವಾರದ ಬಾಡೂಟ ನಮ್ಮ ಮನೇಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಸ್ಪೆಷಲ್ ನಿಮ್ಗೆ ಇದುವರೆಗೂ ಈ ವಿಡಿಯೋನೇ ತೋರಿಸಿರಲಿಲ್ಲ ಈ ರೆಸಿಪಿದು ನಾವು. ಹಾಗಾಗಿ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ ಗೈಸ್. ನಾನ್ ವೆಜ್ ಅಲ್ಲ, ಎಗ್ ಬಿರಿಯಾನಿ. ದಿನಕ್ಕೆ ಒಂದು ಮೊಟ್ಟೆ ತುಂಬಲ್ಲ ಆಕ್ಚುಲಿ ಗುಡ್ ಪ್ರೋಟೀನ್. ಏನು ಸ್ಪೆಷಲ್ ರೆಸಿಪಿ ಏನ್ ಗೊತ್ತಾ? ನಮ್ಮಮ್ಮ ಮಾಡ್ತಾ ಇರುವಂತ ಎಗ್ ಬಿರಿಯಾನಿ. ನಮ್ಮಮ್ಮ ಮಾಡು ಎಗ್ ಬಿರಿಯಾನಿಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ ಗೈಸ್. ಆಕ್ಚುಲಿ ನಾನು ಇನ್ನೂ ಸಖತ್ತಾಗಿ ಮಾಡ್ತೀನಿ, ಆದರೆ ಇವಾಗ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ. ನಮ್ಮಮ್ಮನೇ ಹೇಳ್ಕೊಟ್ಟಿದ್ದಾದ್ರೆ ಕೈ ರುಚಿ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ಇವತ್ತು ನಮ್ಮಮ್ಮ ಮಾಡ್ತಾರೆ, ನಾನು ವಿಡಿಯೋ ಮಾಡ್ತೀನಿ, ನಾನು ತಿಂತೀನಿ ಎಗ್ ಬಿರಿಯಾನಿ ತಿನ್ನೋಣ. ಎಷ್ಟೊತ್ತು ದಿನಗಳಾಗೋಯ್ತು ನಮ್ಮಮ್ಮ ಮಾಡಿ, ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮಾಡಿದ್ರು ನಾನು ಎದ್ದು ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಎಲ್ಲ ಇತ್ತು. ಇವಾಗ ಬನ್ನಿ ಗಾಯ್ಸ್, ಎಗ್ ಬಿರಿಯಾನಿ ನಮ್ಮಮ್ಮ ಮಾಡಿ ಎಗ್ ಬಿರಿಯಾನಿ ತರಿಸ್ತೀನಿ, ಮಾಡ್ಕೊಂಡು ತಿನ್ಬಿಡಿ ನೀವು. ಆಯ್ತು, ಎಗ್ ಬಿರಿಯಾನಿ ರೆಡಿ ಮಾಡ್ಕೊಂಡು ಯಾವತ್ತೋ ಮಾಡ್ಕೋತೀನಿ. ಮೊಟ್ಟೆ ಬೇಯಿಸಿ ಇಟ್ಬಿಟ್ಟು ಆಯ್ತು. ನನಗೆ ಒಬ್ರು ಮುಸ್ಲಿಂ ಅವ್ರು ಹೇಳ್ಕೊಟ್ಟಿದ್ದು ಇದನ್ನ. ಅವತ್ತಿಂದ ಇವತ್ತವರೆಗೂ ಅವರೇ ಮರ್ತೋಗ್ಬಿಟ್ಟಿದ್ದಾರೆ. ಆ ಫ್ಲೇವರ್ ಮಾಡೋಕ್ಕೆ ನಾನು ಕಂಟಿನ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆಯವರಲ್ಲಿ ಆ ಟೇಸ್ಟ್ ತಿಂದಿರೋರು ಕೇಳ್ತಾರೆ, ಮಾಡಿ ನಿಮ್ಮ ಮನೆಗೆ ಬರ್ತೀವಿ ಅದನ್ನ ತಿನ್ನಕ್ಕೆ ಅಂತ. ಎಷ್ಟೋ ಜನ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನಿನ್ನ ಎಗ್ ಬಿರಿಯಾನಿ ಫ್ಯಾನ್ಸು. ಹೌದು, ನೀನು ಆಫೀಸ್ಗಳಿಗೆಲ್ಲ ಎತ್ಕೊಂಡು ಹೋಗ್ತಿದ್ದೆ. ಅದು ಏನು 1 kg ಅಕ್ಕಿ ಹಾಕಿಸ್ಕೊಂಡು, ಅಕ್ಕಿ 1 kg ಅಂದರೆ ಅನ್ನದಲ್ಲಿ ಮಾಡಿಸ್ಕೊಂಡು 1 kg ಅನ್ನಕ್ಕೆ ಬಿರಿಯಾನಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ. ಎಲ್ಲರೂ ಫೇವ್ರೇಟೆ. ಇವತ್ತೊಂದಿನ ಟ್ರೈ ಮಾಡ್ತೀನಿ, ಬನ್ನಿ, ಚೆನ್ನಾಗಿದ್ದರೆ ಯಾವ ನನ್ನ ಮಗಳು ಹೇಳ್ತಾನೆ. ತಿಂದು ಬದುಕಿದ್ರೆ ಹೇಳ್ತೀನಿ. ನಾನು ಬದುಕಿದ್ರೆ ಬದುಕ್ಬೋದು, ಏನೋ ಆ ಥರ ಅಷ್ಟೇ. ಮತ್ತೆ ನಾನು ಮಾಡಿದಾಗ ನೀನು ಡೈಲಾಗ್ ಹೊಡಿಯೋದು, ಅದಕ್ಕೆ ನಾನೇ ಡೈಲಾಗ್ ಹೊಡಿತೀನಿ. ಅಷ್ಟೇನಿಲ್ಲ, ಬೆಸ್ಟ್ ಅಂತಾರೆ. ಓಕೆ, ಎಲ್ಲರೂ ಮಾಡ್ಕೊಂಡು ತಿಂತಾರೆ. ಬನ್ನಿಮ್ಮ ಬನ್ನಿಮ್ಮ. ಹಾಯ್, ಬನ್ನಿ. ಹಾಯ್. ಬಂದು ನಮ್ಮ ಮನೆಗೆ 3-3.5 ತಿಂಗಳು ಆಗಿದೆ. 3 ತಿಂಗಳಾಯ್ತು. BP ಎಲ್ಲ ಹೋಗ್ಬಿಡುತ್ತೆ. ಖುಷಿಯಾಗಿ ಅಡುಗೆ ಮಾಡಿ ತಿನ್ನೋಣ. ಎಗ್ ಬಿರಿಯಾನಿಗೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ. ಆಸ್ ಯೂಶುವಲ್ ಕೊತ್ತಂಬರಿ, ಹಸಿ ಬಟಾಣಿ, ಟೊಮೆಟೊ, ನಿಮಗೆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಾಂದರೆ ಫ್ರೆಶ್ ಆಗಿ ಜಜ್ಜಿಕೊಳ್ಳಿ, ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಈರುಳ್ಳಿ, ಪುದೀನ, ಆಮೇಲೆ ಎಲ್ಲ ಫುಲ್ ಪಲಾವ್ ಸೆಟ್ಟು, ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಉಪ್ಪು, ಇಷ್ಟು ಬೇಕು ಗೈಸ್. ಇವಾಗ ಯಾವುದು ರುಬ್ಬೋದಂತೂ ಯಾವುದು ಇಲ್ಲ. ರುಬ್ಬಲ್ವಾ? ಯಾವುದು ರುಬ್ಬಲ್ಲ, ಹಾಗೆ ಫ್ರೈ ಮಾಡ್ತೀನಿ. ಫ್ರೈ ಮಾಡೋದು ತೋರಿಸ್ತೀನಿ. ಮಾಡ್ತಾ ಇರೋದು ಎಗ್ ಬಿರಿಯಾನಿ. ತುಂಬಾ ಟೇಸ್ಟ್ ಬರುತ್ತೆ, ರುಬ್ಬಿ ಮಾಡ್ಬೇಕಂತ ಏನಿಲ್ಲ, ಟೈಮ್ ಸೇವ್ ಆಗುತ್ತೆ. ರುಬ್ಬೋ ಕೆಲಸ ಏನಿಲ್ಲ, ಜಸ್ಟ್ ನೋಡಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಮಾಡಿ ಸೂಪರ್ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡಿ. ಬಿರಿಯಾನಿ ರೆಸಿಪಿ ಶುರು. ಸ್ವಲ್ಪ ಇದಕ್ಕೆ ಬಿರಿಯಾನಿ ಅಂದರೆ ಎಣ್ಣೆ ಮುಂದೆ ಇರಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಎಸ್, ಅಂದ್ರೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಅಷ್ಟು ಎಣ್ಣೆ ನೋಡ್ಕೊಳ್ಳಿ, ಜಾಸ್ತಿ ಹಾಕೊಳ್ಳಿ. ನಾನು 1 ಗ್ಲಾಸ್ ಕಂಪ್ಲೀಟ್ 1 ಲೋಟಕ್ಕೆ ಅಕ್ಕಿಗೆ ಇಷ್ಟು ಬೇಕು. ಮಸಾಲೆ ಸೆಟ್ಟು, ಪೂರ್ತಿ ಪಲಾವ್ ಸೆಟ್ಟು. ಎಷ್ಟು ಈರುಳ್ಳಿಮಾ? 4 ಈರುಳ್ಳಿ ಹೆಚ್ಚಿದೆ. 4 ಈರುಳ್ಳಿ ಜಾಸ್ತಿ ಬೇಕು. ಬಿರಿಯಾನಿ ಅನ್ನೋದಕ್ಕೆಲ್ಲ ಸ್ವಲ್ಪ ಮಸಾಲೆ ಆಗಲಿ, ಎಣ್ಣೆ ಆಗಲಿ, ಈರುಳ್ಳಿ ಆಗಲಿ ಜಾಸ್ತಿ ಬೇಕು. ಅದಾಗದಷ್ಟು ಫ್ಲೇವರ್ ಜಾಸ್ತಿ. ಉಪ್ಪು ಹಾಕೊಳ್ಳಿ, ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಈರುಳ್ಳಿ ಮಸಾಲೆ ಎಲ್ಲ ಹಾಕ್ತಾ ಇದ್ದಂಗೆನೆ. ನೆಕ್ಸ್ಟು ಟೊಮೊಟೊ ಬಟಾಣಿ ರೆಡಿ ಇಟ್ಟವ್ರೆ. 1 ಇಡೀ ಬಟಾಣಿ ಅಷ್ಟೇ. 1 ಇಡೀ ಬಟಾಣಿ. ಟೊಮೆಟೊ ಎಷ್ಟು? ಟೊಮೊಟೊ 2 ಟೊಮೆಟೊ, 4 ಈರುಳ್ಳಿ. ಹೌದು, ಯಾವತ್ತೂ ಹುಳಿ ಕಡಿಮೆ ಇರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು. ನೀವು ಟೊಮೊಟೊ ಗೊಜ್ಜಾಗಲಿ ಈ ಬಿರಿಯಾನಿಗಳಿಗಾಗಲಿ ಈರುಳ್ಳಿ ಮುಂದೆ ಇರಬೇಕು. ಯಾಕಂದರೆ ಇದು ಜಾಸ್ತಿ ಹಾಕ್ಬಿಟ್ರೆ ಹುಳಿ ಜಾಸ್ತಿ ಬಂದ್ಬಿಡುತ್ತೆ, ಫ್ಲೇವರ್ ಕಡಿಮೆ ಆಗುತ್ತೆ. ಅದಕ್ಕಾಗಿ 4 ಈರುಳ್ಳಿ ಆದರೆ 2 ಟೊಮೊಟೊ, ಜೊತೆಗೆ ಹಸಿ ಬಟಾಣಿ ಬೇಯಿಸ್ಕೊಂಡಿಲ್ಲ ನಾನು, ಇದರಲ್ಲೇ ಬೇಯುತ್ತೆ. ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು, ಅಂದರೆ ರೆಡ್ ಚಿಲ್ಲಿ ಪೌಡ್ರು ನಾವು ಇದ್ರ ಮೇಲೆ ಖಾರದ ಪುಡಿ ಹಾಕ್ತೀವಿ, ಅದಕ್ಕೇನೆ ಒಂದೇ ಒಂದು ಮೆಣಸಿನ್ಕಾಯಿ ನೋಡಿ ಚೆನ್ನಾಗೆಲ್ಲ ಬಾಡಿಸ್ಕೊಳ್ಳೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮಾಡೋ ಎಗ್ ಬಿರಿಯಾನಿ ಆಕ್ಚುಲಿ ನಾನು ರುಬ್ತೀನಿ, ನಮ್ಮಮ್ಮ ರುಬ್ಬಲ್ಲ. ಪುದೀನ 1 ಹಿಡಿ ಫುಲ್ ಪುದೀನ ಆದಷ್ಟು ತುಂಬಾ ಒಳ್ಳೆಯದು. 1 ಹಿಡಿ ಪುದೀನ, ಯಾಕಂದ್ರೆ ಇದು ಅಸಿಡಿಟಿ ಆಗಲ್ಲ, ಹೆಲ್ತ್ಗೂ ಒಳ್ಳೆಯದು.
ಅಷ್ಟೇ ಬೇಯಿಸ್ಕೊತೀನಿ. ಇಲ್ಲಿ ಡೈರೆಕ್ಟಾಗಿ ಏನು ಹಾಕಬಾರ್ದು, ಬೇಯಿಸಿರೋದನ್ನೇ ಹಾಕೋಬೇಕು. ಮತ್ತು ಸ್ವಲ್ಪ ನೋಡಿ ಮಸಾಲೆ ಎಲ್ಲ ಕೂಡ್ಲಿ ಅಂತ ಈ ಥರ ಬಾಡಿದ್ದೀನಿ. ಇದ್ರ ಬಾಯಿ ನೋಡಿ ಒಂದು ಚೂರು ಕಟ್ ಮಾಡಿದ್ದಾರೆ ನೋಡಿ ಮಸಾಲೆ ಈ ಕಡೆ ಈ ಥರ. ಎಷ್ಟು ಮೊಟ್ಟೆ ಒಬ್ಬರಿಗೆ ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಡಿಪೆಂಡ್. ಅರಿಶಿನ, ಇದಾದ್ಮೇಲೆ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಸ್ಪೂನ್ ಬರಾಬರ್. ಆಮೇಲೆ ಸ್ವಲ್ಪ ನಾನೇ ಅದು ಹುರಿದು ರುಬ್ಬಿರೋದು ಧನಿಯಾ ಪುಡಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲೆ, ನಮ್ಗೆ ಫೇವ್ರೇಟ್. ನಮ್ ಬೇರೆ ಯಾವ್ದು ನಮ್ಗೆ ಇಷ್ಟನೇ ಆಗಲ್ಲ, ಇಷ್ಟ ಆಗಲ್ಲ, ಯಾವ ಬ್ರ್ಯಾಂಡು ಇಷ್ಟ ಆಗಲ್ಲ, ನಮ್ಗೆ ಭಾರಿ ಇಷ್ಟ. ಇದು ಏನೋ ಚೆನ್ನಾಗಿರುತ್ತೆ ಅನ್ಸುತ್ತೆ, ರಿಚ್ ಆಗಿರುತ್ತೆ ಅಲ್ವಮ್ಮ. ತರ ನಾವು ಕೆಲವೊಂದು ನಾನ್ ವೆಜ್ ಫ್ಲೇವರ್ ಹೊಡಿಯುತ್ತೆ, ನಮ್ಗೆ ಅದು ಇಷ್ಟ ಆಗಲ್ಲ. ಹೌದು. ಓಕೆ, ಇವಾಗ 1 ಸ್ಪೂನ್ ಇದಕ್ಕೆ ಗರಂ ಮಸಾಲ. ಭಾರಿ ಇಷ್ಟ ಆಗ್ಬಿಡುತ್ತೆ. ಇವಾಗ ಅಕ್ಕಿ ನೆನ್ಸಿಟ್ಕೊಳ್ಳಿ, ನಾವು ಬಾಸುಮತಿ ಯೂಸ್ ಮಾಡಲ್ಲ, ಮಾಮೂಲಿ ಅಕ್ಕಿನೇ. ಬುಲೆಟ್ ರೈಸ್, ಜೀರಾ ರೈಸ್ ಏನ್ ಬೇಕು ಹಾಕೊಳ್ಳಿ. ಬಾಸುಮತಿ ಅಕ್ಕಿ ಹಾಕಿದ್ರೆ ಫ್ಲೇವರ್ ನಮ್ಗೆ ಇಷ್ಟ ಆಗಲ್ಲ, ತಿನ್ನಕ್ಕೂ ಆಗಲ್ಲ, ಮಕ್ಕಳು ಕೊಡಂಗಾಗುತ್ತೆ, ಜಾಸ್ತಿನೂ ತಿನ್ನಕ್ಕಾಗಲ್ಲ, ಎಂಜಾಯ್ ಮಾಡಕ್ಕಾಗಲ್ಲ ಅದನ್ನ. ಅದಕ್ಕೆ ನಾವು ನಾರ್ಮಲ್ ಮನೇಲಿ ಉಪಯೋಗಿಸೋ ಅಕ್ಕಿನೇ ಹಾಕೊಂತೀವಿ. ಬೇಕಾದ್ರೆ ನಿಮ್ಗೊಂದು ಫ್ಲೇವರ್ ಬೇಕಾದ್ರೆ ಒಂದು ಇಡೀ ಹಾಕೊಳ್ಳಿ, ಬಟ್ ನಾವಂತೂ ಹಾಕಲ್ಲ. ಎಷ್ಟು ವಿಸಿಲಮ್ಮ? ಕುದಿ ಬರ್ಬೇಕು, ಓಪನ್ ಆಗಿ ಕುದಿ ಬರ್ಬೇಕು. ಆಮೇಲೆ 2 ವಿಸಿಲ್ ಕೂಗ್ಸಿದ್ರೆ ಬಿರಿಯಾನಿ ಇಸ್ ರೆಡಿ. ವೆರಿ ಸಿಂಪಲ್ ಅಂಡ್ ವೆರಿ ಫಾಸ್ಟ್ ಆಗುತ್ತೆ. ರಿಸ್ಕ್ ಇಲ್ಲ ಜಾಸ್ತಿ, ಅದು ಹುಡುಕ್ಬೇಕು ಇದು ಹುಡುಕ್ಬೇಕು ಅದೆಲ್ಲ ಏನು ಇಲ್ಲ, ಬೇಗ ಆಗೋ ಹೋಯ್ತು. ಮೊಟ್ಟೆ ಒಂದು ಬೇಯಿಸ್ಕೊಳ್ಳೋದೇ ಲಾಂಗ್ ಪ್ರೊಸೆಸ್. ಹೇಳ್ಬೇಕಂದ್ರೆ ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗಿಯೋದೇ ಲಾಂಗ್ ಪ್ರೊಸೆಸ್, ಯಾವುದು ಲಾಂಗ್ ಪ್ರೊಸೆಸ್ಸೇ ಇಲ್ಲ ಇಲ್ಲಿ. ಒಂದು ಚಿಟಿಕೆ ಸಕ್ಕರೆ, ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಕೊಳ್ಳಿ ರುಚಿಗೆ. ಆಮೇಲೆ ಒಂದು ಚಿಟಿಕೆ ಸಕ್ಕರೆ ಹಾಕೊಳ್ಳಿ. ಇದ್ರ ಮೇಲೆ ಒಂದು ಅರ್ಧ ಚಮಚ ತುಪ್ಪ ಹಾಕೊಳ್ಳಿ. 1 ಸ್ಪೂನೇ ಹಾಕ್ತೀನಿ. 1 ಸ್ಪೂನೇ ಹಾಕ್ತಾರಂತೆ. ನಾನು ಅರ್ಧ ಅಂದ್ರೆ ನಮ್ಮಮ್ಮ 1 ಸ್ಪೂನ್ ಉದಾರ ಮನ್ಸು ನಮ್ಮಮ್ಮಂದು. ಆಗಲ್ಲ, ಮಸಾಲೆಗೆಲ್ಲ ಅಂತ ಚೆನ್ನಾಗಿ ಹೊಂದ್ಕೊಳತ್ತೆ. ಇದುವೇ ಸೂಪರ್ ಆಗಿರತ್ತೆ, ತಿನ್ನಿ ನೋಡಿ. 1 ಚಮಚ ತುಪ್ಪವನ್ನು ಹಾಕಿ. ಇವಾಗ 2 ವಿಸಿಲ್ ಕೂಗ್ಸಿದ್ರೆ ಅವರ ಎಗ್ ಬಿರಿಯಾನಿ ಇಸ್ ರೆಡಿ. ಫೇವ್ರೇಟ್, ನಮ್ಮಮ್ಮನ ಫೇವ್ರೇಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೂಗ್ಸಿ. ಒಂದ್ಸಲ ಕುದಿ ಬಂದ್ಬಿಡ್ಲಿ. ಒಂದ್ ಕುದಿ ಬಂದ ತಕ್ಷಣ ಓಪನ್ ಆಗಿ ಕುದಿಬೇಕು. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ಇಸ್ ರೆಡಿ. ಸಾಕು. ಒಂದೊಳ್ಳೆ ಮೊಸರು ಬಜ್ಜಿ ಹಾಕೊಂಡು ಬ್ಯಾಟಿಂಗ್ ಮಾಡ್ಬಿಡೋದೆ ಇವಾಗ ಮೊಟ್ಟೆ ಬಿರಿಯಾನಿನ. ಚೆನ್ನಾಗಿದೆ ಧರ್ಮ, ಟೇಸ್ಟು ಉಪ್ಪು ಖಾರ ಹುಳಿ ಕರೆಕ್ಟ್ ಆಗಿದೆ. ನೀವು ಮಾಡ್ಕೊಂತೀನಿ, ಇವಾಗ ನಾನು ತಿನ್ಬಿಟ್ಟು ಹೇಳ್ತೀನಿ. ಎಲ್ಲ ಕರೆಕ್ಟ್ ಆಗೈತೆ. ಎಮ್ಮೆ ಡುಮಿ ಮೊಟ್ಟೆ ಬಿರಿಯಾನಿ ಟ್ರೈ ಮಾಡ್ಕೊತೀನಿ. ಸೂಪರ್ ಇದೆ, ತುಂಬ ಈಸಿ, ತುಂಬ ಫಾಸ್ಟಾಗಿ ಮಾಡ್ಬೋದು ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿದೆ. ತಣ್ಣಗೆ ತಿಂಬಿಟ್ಟು ಮಾಡ್ಕೊಂಬಿಡ್ಬೇಕು, ಒಳ್ಳೆಯದೇ ಬರುತ್ತೆ. ನಮ್ಮಮ್ಮನ ಎಗ್ ಬಿರಿಯಾನಿ ಸಕ್ಸಸ್. ನಾನು ಹುಷಾರಾದ್ಮೇಲೆ ನಾನು ಕುಕ್ ಮಾಡ್ತೀನಿ, ಓಕೆನಾ? ನನ್ನ ಕುಕ್ಕಿಂಗ್ ತೋರಿಸ್ತೀನಿ ನಿಮಗೆ, ನನ್ನ ಕೈ ರುಚಿ ಹೆಂಗಿರುತ್ತೆ ಅಂತ. ಟ್ರೈ ಮಾಡಿ, ಚೆನ್ನಾಗಿದೆ. ಬಿಸಿ ಹೊಗೆ ಬರಬೇಕು, ಒಳ್ಳೆ ರುಚಿ. ಸಕ್ಕತ್ತಾಗಿದೆ. ಬಿಸಿನ ತಿನ್ಬೇಕಾ ಬಿರಿಯಾನಿನ? ಮಜಾ ಮಾಡ್ಕೊಂಡು ತಿನ್ಬಿಟ್ಟು ಕಮೆಂಟಲ್ಲಿ ರೆಸಿಪಿ ಹೆಂಗಿತ್ತು ಅಂತ ತಿಳಿಸಿ, ನಮಗೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ.